ಸಮಸ್ತ ನೆಲಮಂಗಲ ನಗರಸಭೆಯ ವ್ಯಾಪ್ತಿಯ ಸರ್ವ ಸಜ್ಜನರಿಗೂ ಕಮಿಷನರ್ ಆದಂತಹ ಗಂಗಾಧರನ ಒಂದು ಸವಿನಯ ಪ್ರಾರ್ಥನೆ ಅಂತಲೇ ಭಾವಿಸಬೇಕು. ಸಂವಿಧಾನದಲ್ಲಿ 326ನೇ ವಿಧಿ ಪ್ರತಿಯೊಬ್ಬ ಭಾರತೀಯನಿಗೂ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದೆ. ಆ ಹಕ್ಕನ್ನು ಚಲಾವಣೆ ಮಾಡಬೇಕಂದ್ರೆ ಭಾರತೀಯ ಚುನಾವಣಾ ಆಯೋಗ ನೀಡ್ತಕ್ಕಂಥ ಗುರುತಿನ ಚೀಟಿ ಅತೀ ಮುಖ್ಯ. ಆ ಗುರುತಿನ ಚೀಟಿ ಮತದಾರರ ಪಟ್ಟಿಯ ಪರಿಷ್ಕರಣೆ ಕಾರ್ಯವನ್ನು ನಾವು ಸಮರೋಪಾದಿಯಲ್ಲಿ ಮಾಡ್ತಾಯಿದ್ದೀವಿ. ನಾವು ಮತ್ತು ನಮ್ಮ ನಗರಸಭೆಯ ಟೀಮ್ಸು, ಜಿಲ್ಲಾಡಳಿತ, ನಮ್ಮ ಜಿಲ್ಲಾಧಿಕಾರಿಗಳಾದಂತಹ ಮೇಡಮ್ರವರು ನಮಗೆ ನೋಡಲ್ ಅಧಿಕಾರಿಗಳನ್ನು ನೇಮಿಸಿ BEO ಸರ್ ಅವ್ರನ್ನ, ತಹಶೀಲ್ದಾರ್ನ, ಎಲ್ಲ ಇಲಾಖೆಯ ನಮ್ಮ AW ಅವ್ರನ್ನ, PW ಡಿಪಾರ್ಟ್ಮೆಂಟ್ AW ಅವ್ರನ್ನ ಎಲ್ಲನೂ ನೋಡಲ್ ಅಧಿಕಾರಿಗಳನ್ನಾಗಿ ನೇಮಿಸಿ ಅವರ ಅಂಡರಲ್ಲಿ 5ರಿಂದ 10 ಬೂತ್ಗಳನ್ನು ಒಬ್ಬೊಬ್ಬರಿಗೆ ನೋಡಲ್ ಅಧಿಕಾರಿಗಳಾಗಿ ನೇಮಿಸಿ ಅವ್ರನ್ನ ಪ್ರತಿಯೊಬ್ಬರೂ ಹಿಂದೆಯೇ ಫಾಲೋಅಪ್ ಮಾಡೋ ಥರ ಮಾಡಿಕೊಟ್ಟಿದ್ದಾರೆ. ಮೇಲ್ವಿಚಾರಕರಿದ್ದಾರೆ. ಇಷ್ಟೆಲ್ಲ ನಮಗೆ ಅವರು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದು. ಆದರೆ ಅದನ್ನೆಲ್ಲ ನೋಡ್ಕೊಂಡಿದ್ದಕ್ಕೆ ಮಧ್ಯದಲ್ಲಿ ನಾನಿದ್ದೀನಿ. ಇಷ್ಟೆಲ್ಲ ವ್ಯವಸ್ಥೆ ಇದ್ದರೂ ಸಹ ನಮ್ಮ ನಗರ ವ್ಯಾಪ್ತಿಯಲ್ಲಿ 62,392 ಮತದಾರರು ನಮಗೆ ಮತದಾರರ ಪಟ್ಟಿನಲ್ಲಿದ್ದಾರೆ. ಮತ್ತೆ ಇನ್ನೊಂದು ಸತಿ ರಿಪೀಟ್ ಮಾಡ್ತೀನಿ, 62,394 ಮತದಾರರು. ನಮ್ಮ ಇದುವರೆಗೂ ಪ್ರಯತ್ನ ಈ ಒಂದು ಚುನಾವಣೆದು ಗುರುತಿನ ಚೀಟಿಗೆ ಸಂಬಂಧಪಟ್ಟಂಗೆ ಪರಿಷ್ಕರಣೆ ಕಾರ್ಯ ನಮಗೆ ಏನು ಒಂದು 30 ಜೂನ್ 30ನೇ ತಾರೀಕಿಂದ ಪ್ರಾರಂಭ ಆಗೈತೆ. ಜುಲೈ 29ನೇ ತಾರೀಕಿಗೆ ಎಂಡಾಗತ್ತೆ. ಇಲ್ಲಿಗೆ ನಾವೇನು ಇಲ್ಲಿ 10ನೇ ತಾರೀಕು ನಾವು ಪೂರೈಸಿದ್ದೀವಿ. ಸುಮಾರು 10ರಿಂದ 11 ದಿನಗಳನ್ನು ಪೂರೈಸಿದ್ದೀವಿ. 11 ದಿನಗಳಲ್ಲಿ ನಾವು ಸುಮಾರು 45,000 ಫಾರ್ಮ್ಗಳನ್ನು ಹಂಚಿದ್ದೀವಿ. ಇನ್ನು ರಿಮೈಂಡಿಂಗ್ ಏನು ಒಂದು ನಾನೇನು ಹೇಳಿದೆ ಅದರಲ್ಲಿ ಇನ್ನೂ ಸುಮಾರು 14,000-15,000 ನಾವು ಫಾರ್ಮ್ಗಳನ್ನು ಹಂಚೋಂಥದ್ದಿದೆ. ಈ ಹಂಚಬೇಕಾದ್ರೆ ಈ ಮತದಾರಗಳು ಎಲ್ಲಿದ್ದಾರೆ ಅಂತ ಅಂದ್ಬಿಟ್ಟು ನಮಗೆ ಸಿಗ್ತಾಯಿಲ್ಲ. ಇದಕ್ಕೆ ಪ್ರಮುಖ ಕಾರಣ ನಾವು ಐಡೆಂಟಿಫೈ ಮಾಡಿದಾಗ ಈ ಒಂದು ನೆಲಮಂಗಲ ನಗರಸಭೆ ಒಂದು ಉನ್ನತ ಮಟ್ಟಕ್ಕೆ ಏರಿದಾಗ ಎಲ್ಲ ವಾರ್ಡ್ಗಳನ್ನು ಡಿಲಿಮಿಟೇಷನ್ ಮಾಡಿದ್ವಿ. ವಾರ್ಡ್ಗಳನ್ನು ಬೈಫರ್ಕೇಷನ್ ಮಾಡಿ ಬೇರೆ ವಾರ್ಡ್ಗೆ ಇನ್ನೊಂದು ವಾರ್ಡಲ್ಲಿದ್ದರೆ ಇನ್ನೊಂದು ವಾರ್ಡ್ಗೆ ಸಫಲ್ ಆಗಿಬಿಟ್ಟಿದ್ದಾರೆ. ಈಗ ನಾವೇನು ಬೌಂಡ್ರಿ ಫಿಕ್ಸ್ ಮಾಡಿ ಒಂದು PS ಅಂತ ಮಾಡಿದ್ದೀವಿ, ಅದರ ವ್ಯಾಪ್ತಿನಲ್ಲಿರ್ತಕ್ಕಂತಹ ಮತದಾರರುಗಳು ನಮಗೆ ಸಿಗ್ತಾವ್ರೆ. ಆದರೆ ಅಲ್ಲಿ ಇಲ್ಲಿ ಬೇರೆ ಕಡೆಗೆ ಡಿಸ್ಟ್ರಿಬ್ಯೂಟ್ ಆಗಿ ಹಂಚಿಕೆ ಆಗಿರೋರು ನಮಗೆ ಸಿಗ್ತಾಯಿಲ್ಲ. ಸೊ ಆದ್ದರಿಂದ ಮತದಾರರುಗಳೇ ನೀವೆಲ್ಲ ಎಲ್ಲೆಲ್ಲಿದ್ದೀರೋ ನೀವುಗಳು ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ಎಲ್ಲ BLOಗಳು ಎಲ್ಲ ಬೀದಿನಲ್ಲಿ ಫೀಲ್ಡಲ್ಲೆಲ್ಲ ಓಡಾಡ್ತಾ ಇದ್ದಾರೆ. ನೀವುಗಳು ಮತದಾರರ ಗುರುತಿನ ಚೀಟಿಯನ್ನು ಪಡ್ಕೊಳ್ಳಿ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಬೇಕು ಅಂತೇಳಿ ನಮ್ಮ ನಗರಾಭಿವೃದ್ಧಿ ಇಲಾಖೆಯಿಂದ, ನಮ್ಮ ನಗರಸಭೆಯ ವತಿಯಿಂದ ಸವಿನಯವಾಗಿ ಎಲ್ಲರನ್ನೂ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರ್, ಡೇಟ್ ಏನಿದೆ ಸರ್ ಕೊನೆ ದಿನಾಂಕ? ಇದಕ್ಕೆ 29 ಜುಲೈ 2026ಕ್ಕೆ ಲಾಸ್ಟ್ ಡೇಟ್ ಅಂತಿದೆ. ಆದರೆ ನಾವು ಇವತ್ತು ದಿವಸ ಪೂರೈಸಿದ್ದೀವಿ. ನಮಗೆ ಸಿಗ್ತಿಲ್ಲ. ಇದೊಂಥರ ಚಾಲೆಂಜಿಂಗ್ ಆಗಿಬಿಟ್ಟಿದೆ ಟೌನಲ್ಲಿ. ಎಲ್ಲ ಅಧಿಕಾರಿಗಳ ಎಫರ್ಟು, BLOಗಳ ಎಫರ್ಟು ಎಲ್ಲ ಬೆಳಗ್ಗೆ 8 ಗಂಟೆ 7 ಗಂಟೆಯಿಂದನೇ ಫೀಲ್ಡಲ್ಲಿದ್ದರೂ ಸಹ ನಾವು 62,394 ಮತದಾರರನ್ನ ರೀಚ್ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನಗೆ. ಈಗ ಬಾಡಿಗೆ ಮನೇಲಿ ವಾಸ ಇದ್ದವರು ಬಾಡಿಗೆ ಮನೆ ಓನರ್ನ ಹೋಗಿ ಕೇಳಿದಾಗ ಗುರುತಿನ ಚೀಟಿ ತೋರಿಸ್ಬಿಟ್ಟು ಅಥವಾ ಅವ್ರದ್ದು ಮತದಾರರ ಪಟ್ಟಿ ಹೆಸರು ಇವ್ರು ಈ ಮನೇಲಿದ್ದರೆ ಎಲ್ಲಿಗೋಗೋರಿ ಅಂತ ಕೇಳಿದ್ರೆ ಮನೆ ಓನರ್ ಹೇಳಬೇಕು. ಹೌದಲ್ಲ? ಇದು 2002ರಲ್ಲಾಗಿರ್ತಕ್ಕಂಥದ್ದು ನಾವು ಇವಾಗ ಮಾಡ್ತಾಯಿದ್ದೀವಿ. ಆಗ್ಲಿಂದ ಈ ಮತದಾರರುಗಳು ಯಾವಾಗ ಖಾಲಿ ಮಾಡ್ಕೊಂಡೋಗಿದ್ದಾರೆ, ಬಾಡಿಗೆದಾರರಿಗೆ ಹೋಗಿ ಕೇಳಿದ್ರೆ ಅವ್ರಿಗೆ ಕನ್ಫ್ಯೂಷನ್, ಎಲ್ಲಿದ್ದಾರೋ ಗೊತ್ತಿಲ್ಲ ಅಂತಾರೆ. ಸೊ ಹಾಗಾಗಿ ನಾವಿವಾಗ ಫಾರ್ಮನ್ನು ಯಾರಿಗೆ ಜಾರಿ ಮಾಡೋದು ಅನ್ನೋದು ಪ್ರಶ್ನೆ ಆಗ್ಬಿಟ್ಟೈತೆ. ಸೊ ಈ ಮತದಾರರುಗಳು ಎಲ್ಲೂ ಹೋಗಿಲ್ಲ. ನನ್ನ ಅಂದಾಜಿನ ಪ್ರಕಾರ ಈ ಮತದಾರರುಗಳು ಎಲ್ಲೂ ಹೋಗಿಲ್ಲ. ಬೇರೆ ಕಡೆ ಸುತ್ತಮುತ್ತ ಒಂದು ಟೌನಿಗೆ ಹತ್ತಿರವಾಗಿರೋದ್ರಿಂದ, ಬೆಂಗಳೂರಿಗೆ ಹತ್ತಿರವಾಗಿರೋದ್ರಿಂದ ಬೆಂಗಳೂರಿನಲ್ಲೋ ಎಲ್ಲ ಬೇರೆ ಕಡೆ ಇದ್ದಾರೆ. ಅವ್ರಗಳಿಗೆ ಮಾಹಿತಿ ಸಿಕ್ಕಿಲ್ಲ ಇರಬೇಕು. ಸೊ ಹಂಗಾಗಿ ನಾವು ನಾಳೆ ಒಂದು ದೀಪದ ಮೆರವಣಿಗೆ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಇಲ್ಲಿ ನಮ್ಮ ನಗರಸಭೆಯ ಮುಂದೆಗಡೆಯಿಂದ ಪಂಜಿನ ಮೆರವಣಿಗೆ, ಪಂಜಿ ಹಿಡ್ಕೊಂಡು ಮತ್ತು ಕ್ಯಾಂಡ್ಲ್ ಹಿಡ್ಕೊಂಡು ಒಂದು ವಾದ್ಯಗಳ ಸಮೇತ ಒಂದು LED ಲೈಟಿಂದ ಒಂದು ಗಾಡಿ ಕರೆಸಿರ್ತೀವಿ. ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯದ ಬಗ್ಗೆ ಜನಗಳಿಗೆಲ್ಲ ಅರಿವು ಮೂಡಿಸ್ಬೇಕು ಅಂತೇಳಿ ನಾಳೆ ಸಂಜೆ 6 ಗಂಟೆಯಿಂದ ಇಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಸರ್ಕಲ್ವರೆಗೂ, ಅಲ್ಲಿಂದ ಮತ್ತೆ ಯೂಟರ್ನ್ ಆಗಿ ಅಲ್ಲಿಂದ ಸೊಂಡೆಗೊಪ್ಪ ರಸ್ತೆಗೆ ಹೋಗಿ ನಮ್ಮದು ಸೊಂಡೆಗೊಪ್ಪ ಫ್ಲೇಓವರ್ ಕೆಳಗಡೆ ಕ್ಲೋಸ್ ಆಗುತ್ತೆ. ಅದನ್ನು ನಾವು ಡ್ರಮ್ಸು ಇದರಿಂದ ನಾವು ಎಲ್ಲದನ್ನು ಕರ್ಕೊಂಡೋಗಿ ಮಾಡಬೇಕು ಅಂತೇಳಿ ವಿಶೇಷವಾದಂಥ ಕಾರ್ಯಾಚರಣೆ ಹಾಕ್ಕೊಂಡಿದ್ದೀವಿ. ಇಷ್ಟೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ. ನಿಮ್ಮ ಮತದಾರರ ಗುರುತಿನ ಚೀಟಿನ ನೀವೆಲ್ಲರೂ ಪಡ್ಕೊಬೇಕು, ಉಳಿಸ್ಕೊಬೇಕು ಅನ್ನೋದು ನಮ್ಮ ಆದ್ಯತೆ. ಪ್ರತಿಯೊಬ್ಬ ಭಾರತೀಯನಿಗೂ ಮತದಾನದ ಹಕ್ಕನ್ನು ಸಿಕ್ಕಬೇಕು, ಯಾರು ವಂಚಿತರಾಗಬಾರ್ದು ಅನ್ನೋದು ನಮ್ಮ ಆದ್ಯ ಕರ್ತವ್ಯ. BLOಗಳಿಗೆ ನಾವೇನು ಮಾಡಿದ್ದೀವಿ ಅಂದರೆ ಟೌನಲ್ಲಿ 2 ಅಸಿಸ್ಟೆಂಟ್ ಕೊಟ್ಟಿದ್ದೀವಿ. ಒಬ್ಬರು ವಾಟರ್ ಮ್ಯಾನ್ ಕೊಟ್ಟಿದ್ದೀವಿ, ಇನ್ನೊಬ್ಬರು ನಮಗೆ ಕಮ್ಯುನಿಟಿ ಮೊಬೈಲೈಸರ್ಸ್ ಅಂತಿದೆ ಅವ್ರು ಕೊಟ್ಟಿದ್ದೀವಿ, ಪೌರ ಕಾರ್ಮಿಕರು ಕೊಟ್ಟಿದ್ದೀವಿ. ಜೊತೆಗೆ ನಾನೇ ಸ್ವತಃ ಹೋಗಿ ಯಾರಿಗೆ ತೊಂದರೆ ಆಗ್ತಿತ್ತೆ, ಯಾರಿಗೆ ಫಿಲ್ ಮಾಡೋಕ್ಕೆ ಬರೋದಿಲ್ಲ, ನಾವೇ ಕೂತ್ಕೊಂಡು ಫಿಲ್ ಮಾಡಿದ್ದೀವಿ. ಯಾರನ್ನೂ ರಾಜಕೀಯದವ್ರನ್ನ ಸೇರಿಸ್ಕೊಂಡಿಲ್ಲ ನಾವು. ಆದರೆ BLOಗಳನ್ನು ನಾವು 3 ಪಕ್ಷದವ್ರನ್ನ ನಾವು ಫೋನ್ ಮಾಡಿ ಕರೆದಿರ್ತಾರೆ. ಅವರು
ಬಂದರೆ ಅವ್ರನ್ನ ಕುಂಡ್ರಿಸ್ಕೊಂಡು ಮಾಡ್ತೀವಿ, ಬರಲಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಬಟ್ ನಮ್ಮ ಕರ್ತವ್ಯ ನಾವು ಮಾಡೋದಿದೆ. ಯಾರಿಗೆ ಗೊತ್ತಾಗಿಲ್ಲ ಅದನ್ನು ನಾವೇ ಹೇಳಿ ಅಲ್ಲೇ ಕೂತು ಬರೆಸಿ, ಯಾಕಂದರೆ ಇದು ಆಗಲೇಬೇಕಲ್ಲ, ಸೇರ್ಪಡೆ ಆಗಲೇಬೇಕಲ್ಲ ಯಾವುದೋ ಒಂದು ರೂಪದಲ್ಲಿ. ಸೊ ಹಂಗಾಗಿ ಸುಮ್ಮನೆ ತುಂಬ ವಿರತ ಪ್ರಯತ್ನ ಇದೆ ನಮಗೆ. ಇನ್ನೂ ಒಂದು ತಿಂಗಳು 20 ದಿವಸ ಟೈಮ್ ಇದೆ. ಕೊಟ್ಟರೆ ಅಚೀವ್ಮೆಂಟ್ನ ನಾವು ರೀಚ್ ಮಾಡ್ತೀವಿ ಅಂತ ಆತ್ಮವಿಶ್ವಾಸ ಇದೆ. ಆದರೆ ಎಲ್ಲರೂ ಕೈ ಜೋಡಿಸ್ಬೇಕು. ಇದು ಎನ್ಯುಮರೇಷನ್ ಫಾರ್ಮ್ ಇದು ಕೊಟ್ಟಾಗ ಇದನ್ನು ನಾವು ಫಿಲ್ ಮಾಡಬೇಕಾದ್ರೆ ಇಷ್ಟೇ ವೆರಿ ಸಿಂಪಲ್, ಇದರಲ್ಲಿ ಏನಿಲ್ಲ ನೋಡಿ. ಇದನ್ನು ನಾವು ನಿಖರವಾಗಿ ಫಿಲ್ ಮಾಡಿರೋಂಥದ್ದು. ಈ ರೀತಿ ಫಿಲ್ ಮಾಡಿದ್ದನ್ನು ನಾವು ಮೊಬೈಲಲ್ಲಿ ನಾವು ಆನ್ಲೈನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಪ್ಲೋಡ್ ಮಾಡಿದಾಗ ಇದು ಇವ್ರದ್ದು ಡೀಟೇಲ್ಸು. ಇಲ್ಲಿ ಕೆಳಗಡೆ ಮತದಾರದ್ದು ಸಿಗ್ನೇಚರ್ ಇರ್ತದೆ, ಇಲ್ಲಿ BLOದು ಸಿಗ್ನೇಚರ್ ಇರ್ತದೆ ನೋಡಿ. ಇದು ಮತದಾರರ ಸಿಗ್ನೇಚರು, ಇದು BLO ಸಿಗ್ನೇಚರು. 2 ಫಾರ್ಮಾಟನ್ನು ಕೊಟ್ಟಿರ್ತೀವಿ ನಾವು ಅವರಿಗೆ. ಫಿಲಪ್ ಮಾಡಿರ್ತಾರೆ. ಒಂದು ಫಾರ್ಮನ್ನು ನಾವು ಅವ್ರಿಗೆ ಕೊಡ್ತೀವಿ, ಇನ್ನೊಂದು ಫಾರ್ಮನ್ನು ನಾವು ಕಲೆಕ್ಟ್ ಮಾಡ್ಕೊತೀವಿ. ಇದನ್ನು ನಾವು ಸಿಸ್ಟಮಲ್ಲೋ ಮೊಬೈಲಲ್ಲೋ ನಾವು ಅಪ್ಲೋಡ್ ಮಾಡ್ತೀವಿ. ಹಿಂಗಾದಾಗ ಯಾವುದೇ ಕಾರಣಕ್ಕೆ ಏನು ವ್ಯತ್ಯಾಸ ಆಗೋದಾಗಲಿ ಮತ್ತು ಇದಾಗಲಿ ಆಗೋದಿಲ್ಲ ನೋಡಿ. ಈಗ ಭಾರತೀಯ ಚುನಾವಣಾ ಆಯೋಗ ಇದೆ ನಮಗೆಲ್ಲರಿಗಿಂತ ಮೇಲೆ. ಅವರು ಚುನಾವಣಾ ಆಯೋಗದವರು ಟೋಟಲ್ ಇಡೀ ಸ್ಟೇಟಲ್ಲಿ ಒಟ್ಟು ಮತದಾರರು ಎಷ್ಟಿದ್ದಾರೆ, ಈಗ ಇದುವರೆಗೂ ನಾವು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಎಷ್ಟು ಮಾಡಿದ್ದೀವಿ, ಎಷ್ಟು ಪರ್ಸೆಂಟೇಜ್ ರೀಚ್ ಆಗಿದ್ದೀವಿ, ಅದನ್ನೆಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾರೆ. ಒಂದು ಅಂದಾಜು ಅಂಕಿಅಂಶಗಳನ್ನು ಅಂದಾಜು ಮಾಡ್ತಾರೆ, ಇದು ಕರೆಕ್ಟಾಗಿದೆಯಾ ಇಲ್ವಾ ಅಂತ, ಇನ್ನು ಒಪ್ಪೋದೋ ಇಲ್ವಾ ಅಂತ. ಒಂದು ವೇಳೆ ತುಂಬ ವೇರಿಯೇಷನ್ ಹೊಡಿತೈತೆ ಅಂತಂದರೆ ಅವ್ರ ಮಟ್ಟದಲ್ಲಿ ಅವ್ರು ತೀರ್ಮಾನ ತಗೊಂಡು ಇನ್ನೂ ಡೇಟನ್ನು ಒಂದು 15 ದಿವಸನೋ 10 ದಿವಸನೋ ಎಕ್ಸ್ಟೆಂಡ್ ಮಾಡಬಹುದು ಅಥವಾ ಮಾಡದೇನೋ ಇರ್ಬೋದು. ಆದರೆ ಯಾವೊಬ್ಬ ಮತದಾರರನ್ನು ಈ ಪಟ್ಟಿಯಿಂದ ಕೈ ಬಿಡೋಕ್ಕಾಗಲ್ಲ, ಕೈ ಬಿಡೋಂಗಿಲ್ಲ. ಮಾಡಿಸ್ಲೇಬೇಕು, ಮಾಡಿಸ್ಬೇಕಾದಂಥ ನಮ್ಮ ಕರ್ತವ್ಯ ಇದೆ. ಸಾರ್ವಜನಿಕರು ಮುಂದಿನ ದಿನಗಳಲ್ಲಿ ಮತದಾನ ಮಾಡಿರಲೇಬೇಕು, ಮತದಾರರ ಗುರುತಿನ ಚೀಟಿ ಹೊಂದಿರಲೇಬೇಕು. ಯಾವುದೇ ಸರ್ಕಾರದ ಯಾವುದೇ ಯೋಜನೆ ಅಡಿನಲ್ಲಿ ಫಲಾನುಭವಿ ಒಬ್ಬ ಬಡವಾಗಲಿ ಶ್ರೀಮಂತ ಆಗಲಿ ಅವ್ನಿಗೆ ಅದು ಅವಶ್ಯಕತೆ ಇರ್ತದೆ. ಅವಾಗ ಅವಶ್ಯಕತೆ ಇದ್ದಾಗ ಗುರುತಿನ ಚೀಟಿ, ಮತದಾರರ ಗುರುತಿನ ಚೀಟಿ ನೀವು ಮಾಡಿಸ್ಕೊಳ್ಳಿಲ್ಲ ಅಂತಂದರೆ ನೀವು ಸರ್ಕಾರದ ಯೋಜನೆಗಳಿಂದ ವಂಚಿತರಾಗಲು ಅವಕಾಶವಿರುತ್ತದೆ. ಸೊ ಆದ್ದರಿಂದ ಈ ಕಷ್ಟ ಆಗತ್ತೆ. ಮೊದಲನೇ ಬಾರಿಗೆ ನಾವು ಡಿಜಿಟಲೈಸೇಷನ್ ಮಾಡ್ತಾಯಿದ್ದೀವಿ. ಈಗ ನಾವು ಸಂಗ್ರಹಿಸ್ತಾ ಇರತಕ್ಕಂಥ ಮಾಹಿತಿ ಮುಂದಿನ ದಿನಗಳಲ್ಲಿ ತುಂಬ ಅನುಕೂಲ ಆಗುತ್ತೆ. ಆದರೆ ಇದು ಮೊದಲನೇ ಸತಿ ಮಾಡ್ತಿರೋದ್ರಿಂದ ಎಲ್ಲರಿಗೂ ಅರ್ಥ ಆಗಲ್ಲ, ಸ್ವಲ್ಪ ಕಸಿವಿಸಿ ಕಿರಿಕಿರಿ ಇದೆ. ಆದರೆ ನಮ್ಮ ವಿಶೇಷವಾಗಿ ನೆಲಮಂಗಲ ನಗರಸಭೆ ವ್ಯಾಪ್ತಿನಲ್ಲಿ ಮತದಾರರುಗಳು ನಮಗೆ ಚಲ್ಲಾಪಿಲ್ಲಿ ಆಗಿರೋದ್ರಿಂದ ಯಾರು ಎಲ್ಲಿದ್ದಾರೆ ಅಂತ ಐಡೆಂಟಿಫೈ ಮಾಡೋಕ್ಕಾಗಿಲ್ಲ. ಇನ್ನೂ 15,000 ಮತದಾರರು. ದಯಮಾಡಿ ಎಲ್ಲ ಮತದಾರರುಗಳು BLOಗಳು ಫೀಲ್ಡಲ್ಲಿ ಇರ್ತಾರೆ. ಎಲ್ಲರೂ ಹೇಳ್ಬಿಟ್ಟು ನೀವೇ ಓನ್ ಜವಾಬ್ದಾರಿ ಕೇರ್ ತೊಗೊಂಡು ನೀವೆಲ್ಲ ಗುರುತಿನ ಚೀಟಿನ ಪಡ್ಕೊಳ್ಬೇಕು ಅಂತೇಳಿ ಸವಿನಯ ಪ್ರಾರ್ಥನೆ.